ಒಂಚೂರು ಕಷ್ಟಪಡದೆ ತುಂಬಾ ಸುಲಭವಾಗಿ ಅಂದರೆ ಚಿಟಿಕೆ ಹೊಡೆದಷ್ಟೇ ಸುಲಭವಾಗಿ ಮೆದುಮೆದುವಾಗಿರುವಂತಹ ಪದ್ರವಾಗಿರುವಂತಹ ಚಪಾತಿಯನ್ನು ತುಂಬಾ ಕಮ್ಮಿ ಟೈಮಲ್ಲಿ ಮಾಡ್ಕೋಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಒಂಚೂರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಈ ಮಲ್ಟಿ ಲೇಯರ್ ಚಪಾತಿ ಅಥವಾ ಪದ್ರ ಚಪಾತಿ ಇರುತ್ತಲ್ವ, ಅದನ್ನು ತುಂಬಾ ಸಿಂಪಲಾಗಿ ಸುಲಭವಾಗಿ ಮೆದುಮೆದಾಗಿ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಮೆದುಮೆದುವಾಗಿರುವಂಥ ಪದ್ರ ಚಪಾತಿಯನ್ನು ಮಾಡೋದಕ್ಕೆ ನಾನು 1 ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದು ಆ್ಯಕ್ಚುಲಾಗಿ ಅಂಗಡಿಯಿಂದ ತಂದಿರುವಂಥ ಗೋಧಿ ಹಿಟ್ಟು, ಆಶೀರ್ವಾದ ಗೋಧಿ ಹಿಟ್ಟನ್ನು ಉಪಯೋಗ ಮಾಡ್ತೇನೆ. ಅದರಲ್ಲೊಂದು ಸ್ವಲ್ಪ ಚಪಾತಿ ಸಾಫ್ಟಾಗಿ ಬರುತ್ತೆ. ಒಂದು ಸ್ವಲ್ಪ ಇದನ್ನ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ಫಸ್ಟ್ ಹಿಟ್ಟನ್ನು. ಅದಾದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಫಸ್ಟ್ ಉಪ್ಪನ್ನು ಹಿಟ್ಟಿನ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಕೊನೆಗೆ ನೀರು ಹಾಕಿ ಹದ ಮಾಡ್ಕೋಬೇಕು. ಏನು ಕಾಂಪ್ಲಿಕೇಟೆಡ್ ಆಗಿಲ್ಲ, ಏನೂ ಕಷ್ಟ ಇಲ್ಲ, ತುಂಬಾ ಸುಲಭವಾಗಿ ಮಾಡ್ಕೋಬಹುದು. 1 ಬೌಲಷ್ಟು ನಾವು ಗೋಧಿ ಹಿಟ್ಟನ್ನು ತಗೊಂಡ್ರೆ ಹಿಟ್ಟನ್ನು ಕಲಸೋದಕ್ಕೆ ನಮಗೊಂದು ಅರ್ಧ ಬೌಲಷ್ಟು ನೀರು ಸಾಕಾಗುತ್ತೆ. ಬಟ್ ಅಷ್ಟು ನೀರನ್ನು ಒಂದೇ ಸರಿ ಹಾಕಿ ನಾವು ಮಿಕ್ಸ್ ಮಾಡಬಾರ್ದು. ಫಸ್ಟ್ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಒದ್ದೆ ಮಾಡ್ಕೋಬೇಕು. ಅದಾದ ನಂತರ ಮಿಕ್ಕಿದ ನೀರನ್ನು ಹಾಕಿಬಿಟ್ಟು ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಬಟ್ ಒಂದೇನು ಅಂತಂದರೆ ಕೆಲವರು ತುಂಬ ಹೊತ್ತು ನಾದ್ತಾರೆ. ಬಟ್ ಇದರಿಂದ ಏನಾಗುತ್ತೆ ಅಂತಂದರೆ ಚಪಾತಿ ಮೆದುವಾಗುತ್ತೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಾಗಿ ಚಪಾತಿ ತುಂಬ ಮೆದುವಾಗಿ ಬರಲ್ಲ, ಅದು ತುಂಬ ರಬ್ಬರ್ ಥರ ಆಗಿರುತ್ತೆ. ಆದ್ದರಿಂದ ತುಂಬ ಜಾಸ್ತಿ ನಾವು ನಾದ್ಕೊಳ್ಳೋಕ್ಕೂ ಹೋಗಬಾರ್ದು. ಒಂದು ಸ್ವಲ್ಪ ಅಂಟು ಬಂದರೆ ಸಾಕಾಗುತ್ತೆ. ಅದಾದ ನಂತರ ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ಇದೆಯಲ್ವ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಹೊತ್ತು ನಾದಿದರೆ ಸಾಕು. ಹಿಟ್ಟನ್ನು ತುಂಬ ಹೊತ್ತು ನಾದಲಿಕ್ಕೆ ಹೋದರೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ತುಂಬ ಅಂದರೆ ರಬ್ಬರ್ ಥರ ಆಗುತ್ತೆ ಚಪಾತಿ, ಮೆದು ಬರಲ್ಲ ನಮಗೆ. ಇಷ್ಟೇ. ನಾನು ಮತ್ತೊಂದು ಸ್ವಲ್ಪ ಆಯಿಲನ್ನು ಹಾಕಿ ಒಂದು ಸ್ವಲ್ಪ ನಾದ್ಕೊಂಡು ಒಂಚೂರು ಮೇಲ್ಗಡೆಯಿಂದ ಆಯಿಲನ್ನು ಸವರಿ ಜಸ್ಟ್ ಒಂದು 2 ನಿಮಿಷ ಪಕ್ಕಕ್ಕೆ ಇರ್ತೀನಿ ಅಷ್ಟೇ. ನಾನೇನು ತುಂಬ ಹೊತ್ತು ಹಿಟ್ಟನ್ನು ನೆನೆಸೋಕ್ಕೆ ಹೋಗಲ್ಲ. ಹಿಟ್ಟನ್ನು ಕಲಸೋ ಟಿಪ್ಸನ್ನು ನಾನು ಹೇಳಿದ್ದೇನೆ, ಕರೆಕ್ಟಾಗಿ ನೋಡಿಕೊಂಡು ಕಲಿಸ್ಕೊಳ್ಳಿ. ತುಂಬ ಗಟ್ಟಿನೂ ಕಲಿಸ್ಕೋಬೇಡಿ, ತುಂಬ ಅಂದರೆ ಸಾಫ್ಟಾಗಿನೂ ಕಲಿಸ್ಕೋಬೇಡಿ. ಅದಕ್ಕೆ ನಾವು ಕಲಿಸ್ಕೊಂಡ್ರೆ ನಮಗೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಮೆತ್ತಗೆ ಬರುತ್ತೆ. ಕರೆಕ್ಟಾಗಿ 1 ಬೌಲ್ ಹಿಟ್ಟಿಗೆ ನಮ್ಗೆ ಅರ್ಧ ಬೌಲಷ್ಟು ನೀರು ಸಾಕಾಗುತ್ತೆ. ಅದಾದ ನಂತರ ಇವಾಗ ನಾವು ಚಪಾತಿಗೆ ಉಂಡೆನ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ. ಯಾಕಂತಂದರೆ ಮೆದು ಅಥವಾ ಪದರ ಚಪಾತಿ ಬರಬೇಕು ಅಂತಂದರೆ ಲಟ್ಟಿಸುವಾಗ ಕೂಡ ನಾವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಒಣ ಹಿಟ್ಟನ್ನು ಸ್ವಲ್ಪ ಸವರ್ಕೊಂಡು ನಾವು ಹೇಗೆ ಪದರ ಚಪಾತಿಯನ್ನು ಮಾಡೋದು, ಲಟ್ಟಿಸ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ಏನು ಅಂತಂದರೆ ಒಂದು ರೌಂಡು ನಾವು ರೋಲ್ ಮಾಡ್ಕೋಬೇಕನ್ನ ಹೀಗೆ ನೋಡಿ. ಫಸ್ಟ್ ಒಂದು ಸ್ವಲ್ಪ ಚಿಕ್ಕದಾಗಿ ಚಪಾತಿನ ಒಣ ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ಳಿ. ಅದಾದ ನಂತರ ಇವಾಗ ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೋಬೇಕು. ನೆಕ್ಸ್ಟ್ ಮತ್ತೆ ಒಂದು ಫೋಲ್ಡ್ ಮಾಡೋದು, ಇನ್ನೊಂದು ಸ್ವಲ್ಪ ಎಣ್ಣೆನ ಅದರ ಮೇಲೆ ಸವರ್ಬಿಟ್ಟು ಮತ್ತೊಂದು ಫೋಲ್ಡ್ ಮಾಡ್ಕೋಬೇಕು. ಮತ್ತೊಂದು ಫೋಲ್ಡ್ ಮಾಡಿಕೊಂಡು ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಸವರಿ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು. ಆಗ ನಮಗೆ ಕರೆಕ್ಟಾಗಿ 3 ಅಥವಾ 4 ಲೇಯರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಫೈನಲ್ ಆಗಿ ನಾವು ಲಟ್ಟಿಸ್ಕೊಳ್ಳುವಂಥದ್ದು, ನೀವು ಎಣ್ಣೆ ಸವರಿ ಲಟ್ಟಿಸ್ಕೊತೀರಲ್ವ ಆಗ ಒಣ ಹಿಟ್ಟನ್ನು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮತ್ತು ಈ ಥರ ಲಟ್ಟಿಸ್ಕೊಳ್ಳುವಾಗ ರೌಂಡಾಗಿನೂ ಲಟ್ಟಿಸ್ಕೋಬೋದು ಅಥವಾ ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು, ಸ್ಕ್ವೇರ್ ಟೈಪ್ ಬೇಕಾದರೂ ಮಾಡ್ಕೋಬೋದು. ಬಟ್ ಲಟ್ಟಿಸ್ಕೊಳ್ಳೋಕೆ ಒಂದು ನೆನ್ಪಿಟ್ಕೊಳ್ಳಿ, ತುಂಬ ಪ್ರೆಷರ್ ಆಗಿ ರೋಲ್ ಮಾಡಬೇಡಿ. ಯಾಕಂತಂದರೆ ನಮಗೆ ಪದರ ಕರೆಕ್ಟಾಗಿ ಬರಲ್ಲ. ಸ್ವಲ್ಪ ಮೇಲ್ಗಡೆಯಿಂದ ನಾವು ರೋಲ್ ಮಾಡಬೇಕು, ಅಂದರೆ ಲಟ್ಟಿಸ್ಕೋಬೇಕು. ಆಗ ಏನಾಗುತ್ತೆ, ಪದರ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಪ್ರೆಷರ್ ಹಾಕಿ ನಾವು ರೋಲ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ ಅಂತಂದರೆ ಕರೆಕ್ಟಾಗಿ ನಮಗೆ ಪದರ ಬರಲ್ಲ. ಇವಾಗ ಚಪಾತಿಯನ್ನು ಕಾಯಿಸ್ಕೊಳ್ಳೋಕ್ಕಿಂತ ಮುಂಚೆ ತವ ತುಂಬಾ ಚೆನ್ನಾಗಿ ಕಾದಿರಲಿ. ಅದಕ್ಕೊಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಚಪಾತಿನ ಲಟ್ಟಿಸಿರುವಂಥ ಚಪಾತಿನ ಹಾಕ್ಕೊಳ್ಳಿ. ಜಸ್ಟ್ ಒಂದು 3 ಸೆಕೆಂಡ್ ನಾವು ಅಂದರೆ ಮಗುಚಿ ಅದನ್ನ ಕಾಯಿಸಿದರೆ ಸಾಕು. ನೀವು ನೋಡ್ತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಕರೆಕ್ಟಾಗಿ ಚಪಾತಿ ರೆಡಿ ಆಗ್ತಾಯಿದೆ ಅಂತ. ಸ್ವಲ್ಪ ಎಣ್ಣೆನ ಸವರ್ಕೋಬಹುದು ನಾವು ಕಾಯಿಸುವಾಗ, ಯಾಕಂತಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿದ್ರಲ್ವ, ಇಷ್ಟೇ. ತುಂಬಾ ಸಿಂಪಲಾಗಿ ಸುಲಭವಾಗಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ಯೂಶ್ವಲಾಗಿ ನಾನು ಮಾಡೋ ಚಪಾತಿಯನ್ನು ಎಲ್ಲರೂ ಲೈಕ್ ಮಾಡ್ತಾರೆ. ಯಾಕಂತಂದರೆ ತುಂಬ ಸಾಫ್ಟಾಗಿರುತ್ತೆ, ತುಂಬ ಮೆತ್ತಗೆ ಬರುತ್ತೆ. ನಾನು ಏನು ಕಷ್ಟಪಡೋಕ್ಕೆ ಹೋಗಲ್ಲ. ಈ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ ನಾನು ಯೂಶ್ವಲಿ ಚಪಾತಿ ಮಾಡ್ತಾ ಇರ್ತೇನೆ. ಪದರ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಪದರ ಚಪಾತಿ ಮಾಡಿ, ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.